ಬೆಳಗಿನ ಬೆಳಕು. ಅರಣ್ಯಕಾಂಡ 5:8. ಸಂತ್ರಸ್ತರು ಇಲ್ಲದಿದ್ದಾಗ ಭಾಗ 2. ಕಳೆದ ಬೆಳಗಿನ ಬೆಳಕಿನಲ್ಲಿ ನಾವು ಅರಣ್ಯಕಾಂಡದ ಒಂದು ಸಣ್ಣ ಸಾಲನ್ನು ಗಮನಿಸಿದೆವು. ಅದು ಬಹಳ ಗಂಭೀರವಾದ ತೂಕವನ್ನು ಹೊಂದಿದೆ. ಒಬ್ಬ ವ್ಯಕ್ತಿಯು ಇನ್ನೊಬ್ಬನಿಗೆ ಅನ್ಯಾಯ ಮಾಡಿದಾಗ ಅಪರಾಧಿಯು ತನ್ನ ಪಾಪವನ್ನು ಒಪ್ಪಿಕೊಳ್ಳಬೇಕು, ಪೂರ್ಣವಾಗಿ ಮರುಪಾವತಿ ಮಾಡಬೇಕು ಮತ್ತು ಅದಕ್ಕೆ 1/5 ಭಾಗದಷ್ಟು ಹೆಚ್ಚಿನದನ್ನು ಸೇರಿಸಬೇಕು ಎಂದು ಯೆಹೋವನು ಹೇಳಿದನು. ನಂತರ ಅರಣ್ಯಕಾಂಡ 5:8 ಒಂದು ವಿಶೇಷ ಸಂದರ್ಭವನ್ನು ನೀಡುತ್ತದೆ. ಅನ್ಯಾಯಕ್ಕೊಳಗಾದ ವ್ಯಕ್ತಿಯು ಮರಣ ಹೊಂದಿದರೆ ಮತ್ತು ಆ ಮರುಪಾವತಿಯನ್ನು ಸ್ವೀಕರಿಸಲು ಯಾವುದೇ ಹತ್ತಿರದ ಸಂಬಂಧಿಗಳು ಇಲ್ಲದಿದ್ದರೆ ಆ ನಷ್ಟ ಪರಿಹಾರವು ಇಲ್ಲದಂತಾಗುವುದಿಲ್ಲ, ಅದು ರದ್ದಾಗುವುದಿಲ್ಲ. ಅದು ತನಗೇ ಸೇರಿದ್ದು ಮತ್ತು ಅದನ್ನು ಯಾಜಕನಿಗೆ ನೀಡಬೇಕು ಎಂದು ಯೆಹೋವನು ಹೇಳುತ್ತಾನೆ. ಈ ನಿಯಮವು ಕೇವಲ ಬೆಳ್ಳಿಯ ಬಗ್ಗೆ ಅಲ್ಲ, ಇದು ನಿಜವಾದ ಪಶ್ಚಾತ್ತಾಪದ ಫಲದ ಬಗ್ಗೆಯಾಗಿದೆ. ನಿಯಮದ ಪ್ರಕಾರ ಪಾಪದ ಒಪ್ಪಿಗೆ ಎಂಬುದು ಕೇವಲ ಪೊಳ್ಳು ಮಾತುಗಳಾಗಬಾರದು. ನಷ್ಟ ಪರಿಹಾರವು ಹೃದಯದ ನಿಜವಾಗಿಯೂ ಬದಲಾಗಿದೆ ಎಂಬುದಕ್ಕೆ ದೃಶ್ಯ ಪುರಾವೆಯಾಗಿತ್ತು. ಒಬ್ಬ ವ್ಯಕ್ತಿಯು ನನ್ನನ್ನು ಕ್ಷಮಿಸು ಎಂದು ಹೇಳಿ ಕದ್ದ ಲಾಭವನ್ನು ತಾನೇ ಇಟ್ಟುಕೊಳ್ಳಬಹುದಿತ್ತು, ಆದರೆ ಯೆಹೋವನು ಅದನ್ನು ಒಪ್ಪಲಿಲ್ಲ. ಅನ್ಯಾಯವನ್ನು ಸರಿಪಡಿಸಬೇಕೆಂದು ಆತನು ಬಯಸಿದನು. ಆ ಮೂಲಕ ಪಾಳೆಯವು ಶುದ್ಧವಾಗಿ ಉಳಿಯುತ್ತಿತ್ತು, ಪರಸ್ಪರ ನಂಬಿಕೆ ಮರುಸ್ಥಾಪನೆಯಾಗುತ್ತಿತ್ತು. ಯೆಹೋವನ ಭಯವು ಜನರ ನಡುವೆ ಜೀವಂತವಾಗಿ ಉಳಿಯುತ್ತಿತ್ತು. ಈಗ ನಾವು ಈ ನಿಯಮವು ನೆರಳಿನಂತೆ ಹೊತ್ತು ತರುವ ಆಳವಾದ ಅರ್ಥಕ್ಕೆ ಹೆಜ್ಜೆ ಹಾಕೋಣ. ಇದರ ಶ್ರೇಷ್ಠ ನೆರವೇರಿಕೆಯಲ್ಲಿ ಅಪರಾಧಿ ಪಕ್ಷವು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ಇಡೀ ಇಸ್ರಾಯೇಲ್ ಜನಾಂಗವಾಗಿದೆ. ಇಸ್ರಾಯೇಲ್ ಜನಾಂಗವು ಮೆಸ್ಸಿಯನನ್ನು ತಿರಸ್ಕರಿಸಿತು. ಇದು ಕಹಿಯಾದ ಸತ್ಯವಾಗಿರಬಹುದು, ಆದರೆ ಶಾಸ್ತ್ರವು ಇದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಪೇತ್ರನು ಯೆರೂಸಲೇಮಿನಲ್ಲಿ ಪ್ರಸಂಗ ಮಾಡುತ್ತಾ, ದೇವರ ಸೇವಕನಾದ ಯೇಸುವನ್ನು ಒಪ್ಪಿಸಿಕೊಟ್ಟು ನಿರಾಕರಿಸಲಾಯಿತು ಮತ್ತು ಆ ನೀತಿವಂತನನ್ನು ತಳ್ಳಿ ಹಾಕಲಾಯಿತು ಎಂದು ಹೇಳಿದನು. ಅಪೊಸ್ತಲರ ಕೃತ್ಯಗಳು 3:13-15. ನಂತರ ಅವನು, ದೇವರು ಈ ಯೇಸುವನ್ನೇ ಪ್ರಭುವನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂದು ಇಸ್ರಾಯೇಲ್ ಮನೆತನದವರೆಲ್ಲರೂ ಖಂಡಿತವಾಗಿ ತಿಳಿದುಕೊಳ್ಳಲಿ ಎಂದನು. ಅಪೊಸ್ತಲರ ಕೃತ್ಯಗಳು 2:36. ನಾಯಕರು ಆತನ ಮರಣಕ್ಕಾಗಿ ಒತ್ತಾಯಿಸಿದರು ಮತ್ತು ಇಡೀ ಜನಾಂಗವು ಆತನನ್ನು ಸ್ವೀಕರಿಸಲಿಲ್ಲ. ಅದೇ ಸಮಯದಲ್ಲಿ ಅನೇಕ ಇಸ್ರಾಯೇಲರು ನಂಬಿಕೆ ಇಟ್ಟರು ಮತ್ತು ಮೊದಲ ಶಿಷ್ಯರು ಯೆಹೂದ್ಯರಾಗಿದ್ದರು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಆದ್ದರಿಂದ ಇದು ಇಸ್ರಾಯೇಲನ್ನು ದ್ವೇಷಿಸುವ ಕರೆಯಲ್ಲ, ಬದಲಾಗಿ ಇದು ಪ್ರವಾದನೆಯನ್ನು ನೋಡುವ ಕರೆಯಾಗಿದೆ. ಆ ಜನಾಂಗವು ಎಡವಿತು, ಆದರೆ ದೇವರು ಅವರನ್ನು ಕೈಬಿಡಲಿಲ್ಲ. ಈ ಅರ್ಥದಲ್ಲಿ ಇಸ್ರಾಯೇಲ್ ಆ ನೀತಿವಂತನಿಗೆ ಅನ್ಯಾಯ ಮಾಡಿತು. ಮೆಸ್ಸಿಯನು ಯೆಹೋವನಿಂದ ನೇಮಿಸಲ್ಪಟ್ಟ ವಿಮೋಚನಕ್ಕಾಗಿ ಬಂದನು, ಆದರೆ ಅವರು ಆತನನ್ನು ನಿರಾಕರಿಸಿದರು. ಇದು ಕೇವಲ ಒಂದು ರಾಜಕೀಯ ತಪ್ಪು ಮಾತ್ರವಲ್ಲ, ನ್ಯಾಯ ಪ್ರಮಾಣವು ಇದನ್ನು ಒಡಂಬಡಿಕೆಯ ವೈಫಲ್ಯವೆಂದು ಪರಿಗಣಿಸುತ್ತದೆ. ಯೇಸು ಸ್ವತಃ ಯೆರೂಸಲೇಮಿನ ಬಗ್ಗೆ ಕಣ್ಣೀರು ಸುರಿಸಿದನು, ಏಕೆಂದರೆ ದೇವರು ದರ್ಶನ ನೀಡಿದ ಸಮಯವನ್ನು ಆಕೆ ಗುರುತಿಸಲಿಲ್ಲ. ಲೂಕ 19:41-44. ಅವರು ಯೆಹೋವನು ಕಳುಹಿಸಿದ ಆತನನ್ನು ತಿರಸ್ಕರಿಸಿದ ಕಾರಣ ಆ ಸಮಯವನ್ನು ನೀವು ತಿಳಿಯಲಿಲ್ಲ ಎಂದು ಆತನು ಹೇಳಿದನು. ಯೋಹಾನನು ಹೀಗೆ ಬರೆಯುತ್ತಾನೆ, ಆತನು ತನ್ನ ಸ್ವಂತ ಸ್ಥಳಕ್ಕೆ ಬಂದನು, ಆದರೆ ಆತನ ಸ್ವಂತ ಜನರು ಆತನನ್ನು ಸ್ವೀಕರಿಸಲಿಲ್ಲ. ಯೋಹಾನ 1:11. ಆ ತಿರಸ್ಕಾರವು ಅತ್ಯಂತ ಆಳವಾದ ಅನ್ಯಾಯವಾಗಿದೆ, ಏಕೆಂದರೆ ಅದು ಕೇವಲ ಒಬ್ಬ ಮನುಷ್ಯನ ವಿರುದ್ಧವಲ್ಲ, ಅದು ಯೆಹೋವನ ವಿಮೋಚನಾ ಕಾರ್ಯದ ವಿರುದ್ಧವಾಗಿದೆ. ಆದ್ದರಿಂದ ಅರಣ್ಯಕಾಂಡದ ಮಾದರಿಯಂತೆ ಅಪರಾಧವು ಪಶ್ಚಾತ್ತಾಪಕ್ಕೆ ತಕ್ಕದಾದ ಪ್ರತಿಕ್ರಿಯೆಯನ್ನು ಬಯಸುತ್ತದೆ. ಆದರೆ ಇಲ್ಲಿಯೇ ಆ ನಿಯಮವೂ ಒಂದು ಪ್ರವಾದನಾತ್ಮಕ ನೆರಳಾಗುತ್ತದೆ. ಯಾರಿಗೆ ಅನ್ಯಾಯ ಮಾಡಲಾಯಿತೋ ಆ ಯೇಸು ಶರೀರದಲ್ಲಿ ಮರಣ ಹೊಂದಿದರು. ಆತನು ನಿಜವಾಗಿಯೂ ಸತ್ತನು, ಸಮಾಧಿ ಮಾಡಲ್ಪಟ್ಟನು ಮತ್ತು ಊರ ಬಾಗಿಲಿನಿಂದ ಹೊರಗೆ ಕರೆದೊಯ್ಯಲ್ಪಟ್ಟನು. ಇಬ್ರಿಯ 13:12. ಆದರೂ ಯೆಹೋವನು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು ಮತ್ತು ಆತನು ಎಂದೆಂದಿಗೂ ಬದುಕಿದ್ದಾನೆ. ಪ್ರಕಟಣೆ 1:18.
ಆದರೂ ಮನುಷ್ಯರ ನಡುವೆ ವಿವಾದಗಳನ್ನು ಬಗೆಹರಿಸುವಂತೆ ಒಬ್ಬ ವ್ಯಕ್ತಿಯು ಬಂದು ಆತನಿಗೆ ಮರುಪಾವತಿ ಮಾಡಲು ಸಾಧ್ಯವಿರುವ ಸಾಮಾನ್ಯ ಲೌಕಿಕ ರೀತಿಯಲ್ಲಿ ಆತನು ಈಗ ಇಲ್ಲ. ಆತನು ಈಗ ಪುನರುತ್ಥಾನಗೊಂಡ ಮತ್ತು ಮಹಿಮೆ ಹೊಂದಿದ ಮೆಸ್ಸಿಯನಾಗಿ ದೇವರ ಬಲಗಡೆಯಲ್ಲಿ ಕುಳಿತಿದ್ದಾನೆ. ಇಬ್ರಿಯ 1:3. ಆದ್ದರಿಂದ ಇಸ್ರಾಯೇಲ್ ಈ ಅಪರಾಧವನ್ನು ಭೂಮಿಯ ಮೇಲಿನ ಯಾರಿಗಾದರೂ ಹಣ ನೀಡುವ ಮೂಲಕ ಅಥವಾ ಯಾವುದೋ ಹೊರಗಿನ ಆಚರಣೆಯ ಮೂಲಕ ಬಗೆಹರಿಸಲು ಸಾಧ್ಯವಿಲ್ಲ. ಆ ಅನ್ಯಾಯವು ಅಷ್ಟೊಂದು ಆಳವಾಗಿದೆ. ಅದು ಒಡಂಬಡಿಕೆಯ ಅಪರಾಧವಾಗಿದೆ. ಅರಣ್ಯಕಾಂಡ 5:8 ತೋರಿಸಿರುವಂತೆಯೇ ಅದು ನೇರವಾಗಿ ಯೆಹೋವನ ಬಳಿಗೆ ಏರಬೇಕು. ಇಸ್ರಾಯೇಲ್ ಮುಂದೆ ಪಶ್ಚಾತ್ತಾಪ ಪಡುವುದು ಕೇವಲ ತೋರಿಕೆಯ ಕ್ಷಮೆ ಇಲ್ಲದಿರುವುದಕ್ಕೆ ಇದೇ ಕಾರಣ. ಅದು ರಾಷ್ಟ್ರೀಯ ಸಮುದಾಯದ ಮಟ್ಟದ ಬದಲಾವಣೆಯಾಗಿರುತ್ತದೆ. ಅದು ಪಾಪದ ಒಪ್ಪಿಗೆ, ಮುರಿದ ಹೃದಯ ಮತ್ತು ಯೆಹೋವನ ಕ್ರಮಕ್ಕೆ ಮರಳಿ ಬರುವುದಾಗಿರುತ್ತದೆ. ಇಸ್ರಾಯೇಲಿನ ಈ ಮರಳುವಿಕೆಯು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. ಮೋಶೆಯು ಇದನ್ನು ತೋರಾದಲ್ಲಿಯೇ ಹೇಳಿದ್ದಾನೆ. ಇಸ್ರಾಯೇಲ್ ಚದುರಿ ಹೋದ ಮೇಲೆ ಯೆಹೋವನನ್ನು ನೆನಪಿಸಿಕೊಂಡು ಆತನ ಬಳಿಗೆ ಮರಳಿದಾಗ ಯೆಹೋವನು ಕರುಣೆ ತೋರಿಸಿ ಅವರನ್ನು ಮತ್ತೆ ಒಟ್ಟುಗೂಡಿಸುವನು ಎಂದು ಅವನು ಹೇಳಿದನು. ಧರ್ಮೋಪದೇಶ ಕಾಂಡ 30:1-3. ಅವರು ತನ್ನನ್ನು ಪ್ರೀತಿಸುವಂತೆ ಯೆಹೋವನು ಅವರ ಹೃದಯಕ್ಕೆ ಸುನ್ನತಿ ಮಾಡುವನು ಎಂದು ಅವನು ಹೇಳಿದ್ದಾನೆ. ಧರ್ಮೋಪದೇಶ ಕಾಂಡ 36. ಅದು ಕೇವಲ ಬಾಹ್ಯ ಧರ್ಮವಲ್ಲ, ಅದು ಹೊಸ ಹೃದಯವಾಗಿದೆ. ಪ್ರವಾದಿಗಳು ಕೂಡ ಇದೇ ನಿರೀಕ್ಷೆಯ ಬಗ್ಗೆ ಮಾತನಾಡುತ್ತಾರೆ. ಹೋಶೇಯನು ಇಸ್ರಾಯೇಲರು ರಾಜ ಮತ್ತು ಬಲಿ ಇಲ್ಲದೆ ದೀರ್ಘಕಾಲ ಇರುವ ಸ್ಥಿತಿಯನ್ನು ವಿವರಿಸಿ ನಂತರ ಹೀಗೆ ಹೇಳುತ್ತಾನೆ: ತರುವಾಯ ಇಸ್ರಾಯೇಲ್ ಮಕ್ಕಳು ಮರಳಿ ಬಂದು ತಮ್ಮ ದೇವರಾದ ಯೆಹೋವನನ್ನು, ತಮ್ಮ ಅರಸನಾದ ದಾವೀದನನ್ನು ಹುಡುಕುವರು. ಹೋಶೇಯ 3:4-5. ಅರಸನಾದ ದಾವೀದ ಎಂಬುದು ದಾವೀದನ ಪುತ್ರನಾದ ಮೆಸ್ಸಿಯನನ್ನು ಸೂಚಿಸುತ್ತದೆ. ಹೋಶೇಯನು ಇಸ್ರಾಯೇಲಿನ ಮರಳುವಿಕೆಗಾಗಿ ಯೆಹೋವನು ಹಂಬಲಿಸುವುದನ್ನು ತೋರಿಸುತ್ತಾರೆ. ಯೆಹೋವನು ಹೇಳುತ್ತಾನೆ, ಅವರು ತಮ್ಮ ಅಪರಾಧವನ್ನು ಒಪ್ಪಿಕೊಂಡು ನನ್ನನ್ನು ಹುಡುಕುವ ತನಕ ನಾನು ನನ್ನ ಸ್ಥಳಕ್ಕೆ ಮರಳಿ ಹೋಗುವೆನು. ಹೋಶೇಯ 5:15. ನಂತರ ಹೋಶೇಯನು ಪುನರುಜ್ಜೀವನದ ಬಗ್ಗೆ ಮಾತನಾಡುತ್ತಾನೆ. ಹೋಶೇಯ 6:1-2. ಇಲ್ಲಿನ ಮಾದರಿಯು ಸ್ಪಷ್ಟವಾಗಿದೆ. ಅಪರಾಧದ ಒಪ್ಪಿಗೆ, ಯೆಹೋವನನ್ನು ಹುಡುಕುವುದು ಮತ್ತು ಪುನಃಸ್ಥಾಪನೆ. ಜೆಕಯನು ಅತ್ಯಂತ ಹೃದಯಸ್ಪರ್ಶಿ ಚಿತ್ರಣವನ್ನು ನೀಡುತ್ತಾನೆ. ಯೆಹೋವನು ಹೇಳುತ್ತಾನೆ, ದಾವೀದನ ಮನೆತನದವರ ಮೇಲೆಯೂ ಯೆರೂಸಲೇಮಿನ ನಿವಾಸಿಗಳ ಮೇಲೆಯೂ ಕೃಪೆಯ ಆತ್ಮವನ್ನು, ವಿಜ್ಞಾಪನೆಯ ಆತ್ಮವನ್ನು ಸುರಿಸುವೆನು. ಆಗ ಅವರು ತಾವು ಚುಚ್ಚಿದ ನನ್ನ ಕಡೆಗೆ ನೋಡಿ ಆತನ ದೆಸೆಯಿಂದ ಪ್ರಲಾಪಿಸುವರು. ಜಕರ್ಯ 12:10. ಇದು ಸಾಧಾರಣ ವಿಷಾದವಲ್ಲ, ಇದು ಆಳವಾದ ಪ್ರಲಾಪ. ಇದು ರಾಷ್ಟ್ರೀಯ ಜಾಗೃತಿ. ಇದು ಅವರ ಕಣ್ಣಿನ ಮೇಲಿನ ಮುಸುಕು ಸರಿಯುವ ಕ್ಷಣ. ಮತ್ತು ಜೆಕಯನು ಮುಂದುವರಿಸುತ್ತಾನೆ, ಆ ದಿನದಲ್ಲಿ ಪಾಪವನ್ನು, ಅಶುದ್ಧತೆಯನ್ನು ತೊಳೆದು ಹಾಕಲು ಒಂದು ಬುಗ್ಗೆಯು ತೆರೆಯಲ್ಪಡುವುದು. ಜಕರ್ಯ 13:1. ಆ ಬುಗ್ಗೆಯು ಕ್ರಿಸ್ತನ ಬಲಿಗೆ ಸೇರಿಸುವ ಹೊಸ ಬಲಿಯಲ್ಲ, ಅದು ಅವರು ಅಂತಿಮವಾಗಿ ಮರಳಿ ಬಂದು ನಂಬಿದಾಗ ಯೆಹೋವನು ನೀಡುವ ಶುದ್ಧೀಕರಣವಾಗಿದೆ. ಪೌಲನು ಕೂಡ ಈ ಭವಿಷ್ಯದ ಪಶ್ಚಾತ್ತಾಪವನ್ನು ದೃಢಪಡಿಸುತ್ತಾನೆ. ಅನ್ಯ ಜನಾಂಗದವರ ಸಂಖ್ಯೆಯು ಪೂರ್ಣಗೊಳ್ಳುವವರೆಗೆ ಇಸ್ರಾಯೇಲಿಗೆ ಒಂದು ಭಾಗಶಃ ಕಾಠಿಣ್ಯ ಉಂಟಾಗಿದೆ ಮತ್ತು ನಂತರ ಇಡೀ ಇಸ್ರಾಯೇಲ್ ಉಳಿಸಲ್ಪಡುವುದು ಎಂದು ಅವನು ಕಲಿಸುತ್ತಾನೆ. ರೋಮಾಪುರದವರಿಗೆ 11:25-26. ಅವನು ಇದನ್ನು ಪ್ರವಾದನೆಯ ಮೂಲಕ ಸಮರ್ಥಿಸುತ್ತಾನೆ. ವಿಮೋಚಕನು ಚೆಹೋರಿನಿಂದ ಬಂದು ಯಾಕೋಬನಿಂದ ಭಕ್ತಿಹೀನತೆಯನ್ನು ತೊಲಗಿಸುವನು. ರೋಮಾಪುರದವರಿಗೆ 11:26-27. ಪೌಲನು ಪಶ್ಚಾತ್ತಾಪವಿಲ್ಲದ ಅಗ್ಗದ ರಕ್ಷಣೆಯ ಬಗ್ಗೆ ಹೇಳುತ್ತಿಲ್ಲ. ಆತನು ಪಾಪದಿಂದ ಅವರನ್ನು ಮರಳಿಸುವ ವಿಮೋಚನೆ ಬಗ್ಗೆ ವಿವರಿಸುತ್ತಿದ್ದಾನೆ. ಅದೇ ಪಶ್ಚಾತ್ತಾಪ, ಅದೇ ರೂಪಾಂತರ ಮತ್ತು ಅವರು ಒಂದು ಬಲವಾದ ನಿರೀಕ್ಷೆಯನ್ನು ಸೇರಿಸುತ್ತಾನೆ. ದೇವರು ಮುಂಚಿತವಾಗಿ ತಿಳಿದಿದ್ದ ತನ್ನ ಜನರನ್ನು ತಳ್ಳಿ ಹಾಕಲಿಲ್ಲ. ರೋಮಾಪುರದವರಿಗೆ 11:2. ದೇವರ ವರಗಳು ಕರೆಯು ಬದಲಾಗುವುದಗಳಾಗಿವೆ ಎಂದು ಅವರು ಹೇಳುತ್ತಾನೆ. ರೋಮಾಪುರದವರಿಗೆ 11:29. ಆದ್ದರಿಂದ ಇಸ್ರಾಯೇಲಿನ ಕಥೆಯು ಶಾಶ್ವತ ತಿರಸ್ಕಾರದಲ್ಲಿ ಕೊನೆಗೊಳ್ಳುವುದಿಲ್ಲ, ಬದಲಾಗಿ ಅವರ ಮರಳುವಿಕೆಯಲ್ಲಿ ಕೊನೆಗೊಳ್ಳುತ್ತದೆ. ಈಗ ಇದನ್ನು ಅರಣ್ಯಕಾಂಡ 5:8 ಜೋಡಿಸೋಣ. ನಷ್ಟ ಪರಿಹಾರವನ್ನು ಪಡೆಯಲು
ಯಾವುದೇ ಮಾನವ ವಾರಸುದಾರ ಇಲ್ಲದಿದ್ದಾಗ ಅದು ತನಗೆ ಸೇರಿದ್ದು ಮತ್ತು ಯಾಜಕನಿಗೆ ನೀಡಬೇಕೆಂದು ಯೆಹೋವನು ಹೇಳಿದನು. ಇದರ ನೆರವೇರಿಕೆಯಲ್ಲಿ ಇಸ್ರಾಯೇಲ್ ಮೆಸ್ಸಿಯನಿಗೆ ಮಾಡಿದ ಅನ್ಯಾಯವು ಯೆಹೋವನ ಬಳಿಗೆ ಏರಿ ಹೋಗುತ್ತದೆ ಮತ್ತು ಯೆಹೋವನು ನೇಮಿಸಿದ ಯಾಜಕನ ಮೂಲಕ ಅವರ ಪುನಃಸ್ಥಾಪನೆಯನ್ನು ನಡೆಸುತ್ತಾನೆ. ಆ ಯಾಜಕನು ಸ್ವತಃ ಮೆಸ್ಸಿಯನೇ ಆಗಿದ್ದಾನೆ. ಇಲ್ಲಿಯೇ ಯೇಸುವಿನ ಯಾಜಕತ್ವವು ಕೇಂದ್ರ ಬಿಂದುವಾಗುತ್ತದೆ. ಇಬ್ರಿಯ ಪತ್ರಿಕೆಯು ಹೀಗೆ ಹೇಳುತ್ತದೆ: ಪರಲೋಕಗಳಿಗೆ ಹೋಗಿರುವ ದೇವಪುತ್ರನಾದ ಯೇಸುವೆಂಬ ಮಹಾಯಾಜಕನು ನಮಗಿದ್ದಾನೆ. ಇಬ್ರಿಯ 4:14. ಆತನು ನಮ್ಮ ದೌರ್ಬಲ್ಯಗಳಲ್ಲಿ ಸಹಾನುಭೂತಿ ತೋರಿಸಲು ಶಕ್ತನಾಗಿದ್ದಾನೆ ಮತ್ತು ಕೃಪೆಯನ್ನು ಪಡೆಯಲು ಧೈರ್ಯದಿಂದ ಬರಲು ನಮಗೆ ಆಹ್ವಾನ ನೀಡುತ್ತಾನೆ. ಇಬ್ರಿಯ 4:15-16. ಜನರ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡಲು ಆತನು ಮಹಾಯಾಜಕನಾದನು ಎಂದು ಅದು ಹೇಳುತ್ತದೆ. ಇಬ್ರಿಯ 2:17. ಆದ್ದರಿಂದ ಯಾರನ್ನು ತಿರಸ್ಕರಿಸಲಾಯಿತೋ ಅವರನ್ನೇ ಯೆಹೋವನು ಕ್ಷಮೆ ಮತ್ತು ಪುನಃಸ್ಥಾಪನೆ ನೀಡುವ ಯಾಜಕನಾಗಿ ನೇಮಿಸಿದ್ದಾನೆ. ಇದಕ್ಕಾಗಿ ಇಸ್ರಾಯೇಲಿನ ಪಶ್ಚಾತ್ತಾಪವು ಮೆಸ್ಸಿಯನ ಕೇಂದ್ರಿತವಾಗಿರುತ್ತದೆ, ಏಕೆಂದರೆ ಯೆಹೋವನೇ ಈ ಕ್ರಮವನ್ನು ಸ್ಥಾಪಿಸಿದ್ದಾನೆ. ತಾನು ನೇಮಿಸಿದ ಮಧ್ಯಸ್ಥಗಾರನ ಮೂಲಕ ರಕ್ಷಣೆಯು ನೀಡಲ್ಪಡುತ್ತದೆ. ಪೇತ್ರನು ಹೀಗೆ ಹೇಳಿದನು: ನಿಮ್ಮ ಪಾಪಗಳು ಅಳಿಸಿ ಹೋಗುವಂತೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಆಗ ಪ್ರಭುವಿನಿಂದ ಚೈತನ್ಯದ ಕಾಲವು ಬರುವುದು ಮತ್ತು ಆತನು ಯೇಸು ಕ್ರಿಸ್ತನನ್ನು ಕಳುಹಿಸುವನು. ಅಪೊಸ್ತಲರ ಕೃತ್ಯಗಳು 3:19-20. ಗಮನಿಸಿ, ಪಶ್ಚಾತ್ತಾಪ, ಚೈತನ್ಯ ಮತ್ತು ಮೆಸ್ಸಿಯನ ಪ್ರಕಟಣೆ, ಇದು ಸರಿಯಾದ ಕ್ರಮ. ಯೇಸು ಕೂಡ ಇದೇ ಸತ್ಯವನ್ನು ಹೇಳಿದನು. ಯೆಹೋವನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ಇನ್ನು ನೋಡುವುದಿಲ್ಲ. ಮತ್ತಾಯ 23:29. ಇದು ಭವಿಷ್ಯತ್ತಿನ ಮಾತು. ಇದು ಮೆಸ್ಸಿಯನನ್ನು ಗುರುತಿಸುವ ದಿನವೊಂದರ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಈಗ ನಮಗೆ ಗೊಂದಲ ಉಂಟು ಮಾಡಬಹುದಾದ ಒಂದು ಅಂಶವನ್ನು ಗಮನಿಸಬೇಕು. ಹತ್ತಿರದ ಸಂಬಂಧಿ ಯಾರೂ ಇಲ್ಲದಿದ್ದರೆ ಮಾತ್ರ ನಷ್ಟ ಪರಿಹಾರವು ಯೆಹೋವನಿಗೆ ಸೇರುತ್ತದೆ ಎಂದು ಅರಣ್ಯಕಾಂಡ 5:8 ಹೇಳುತ್ತದೆ. ಆದರೆ ಯೇಸುವಿನ ರಕ್ತ ಸಂಬಂಧಿಗಳಿದ್ದರು. ಆತನ ತಾಯಿ ಜೀವಂತವಾಗಿದ್ದರು, ಆತನ ಸಹೋದರರು ಜೀವಂತವಾಗಿದ್ದರು. ಹಾಗಾದರೆ ಈ ಮಾದರಿಯು ಇಲ್ಲಿ ಹೇಗೆ ಅನ್ವಯವಾಗುತ್ತದೆ? ಇದನ್ನು ನಾವು ನಾಳೆಯ ಬೆಳಗಿನ ಬೆಳಕಿನಲ್ಲಿ ಅಧ್ಯಯನ ಮಾಡೋಣ. ಯೇಸುವಿನ ಹೆಸರಿನಲ್ಲಿ ಆಮೇನ್.